ಫಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ಧ್ರುವ ಅಲ್ಲೇ ಸಿಗಾಕೊಂಡ್ಬಿಡಿಯೋಣ. ಕಣ್ಮುಂದೆ ಒಬ್ರು ಹೊಡೆದ್ರು ಕಿವಿನೇ ಕಿತ್ತೋಯ್ತು, ಫುಲ್ ಬ್ಲಡ್. ವಿರಾಟ್ ಕೊಹ್ಲಿನ ಫಸ್ಟ್ ಟೈಮ್ ಲೈವ್ ಆಗಿ ನೋಡೋ ಅದೃಷ್ಟ ಸಿಗ್ತಾ ಇದೆ. ಹೊಸ ಶೂ ನೋಡಿ ಹೆಂಗಾಗಿದೆ. ನನ್ನ ತಲೆನಿತ್ತು ಟಿಕೆಟ್ ಇದ್ದವ್ರಿಗೆ ಬೇರೆ ಕಡೆಯಿಂದ ಎಂಟ್ರಿ ಇರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೇರ್ಸ್ಗೆ ಎಲ್ರಿಗೂ ಸ್ವಾಗತ. ಕೈಸ್ ಇವತ್ತು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂತಂದ್ರೆ, ನಿನ್ನೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋಂಗೆ ಮ್ಯಾಚ್ ವಿನ್ ಆದ್ವಿ. ಓಕೆ, ನಾವು ಎಲ್ಲಿ ಅಹಮದಾಬಾದಲ್ಲಿ ಆ ಕಪ್ ಎತ್ಕೊಂಡು ನಮ್ಮವರು ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಿದ್ದಾರೆ. ನಾನು ಖುಷಿಯಾಗಿರೋ ಕಾರಣ ಏನಪ್ಪಾ ಅಂತಂದ್ರೆ, ನಾನು ಫಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ಎಸ್, ನಾನು ಮತ್ತೆ ಧ್ರುವ ಇಬ್ರು ರೆಡಿ ಆಗಿದ್ವಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೊಡ್ತಾ ಇದೀವಿ ಗೈಸ್. ಅವಾಗಿಂದ 40 ಸರಿ ಕ್ಯಾಬ್ ಬುಕ್ ಮಾಡಿದ್ವಿ, ಸಿಗ್ತಾನೆ ಇಲ್ಲ. ಅದಾದ್ಮೇಲೆ ಆಟೋ ಬುಕ್ ಮಾಡಿದ್ವಿ, ಆಟೋ ಅವರು ರಿಸೀವ್ ಮಾಡ್ತಿಲ್ಲ, ಒಬ್ರು ರಿಸೀವ್ ಮಾಡ್ಯಾರೆ. ಅವ್ರು ಬರ್ತಾರೋ ಇಲ್ಲ ಗೊತ್ತಿಲ್ಲ. ನಾನು ಅವಾಗಿಂದ ಎಷ್ಟೊಂದು ಜನ ಜೊತೆ ಜಗಳ ಆಡಿದ್ದೀನಿ. ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಬೇಕು ಅಂತ ಇದ್ದೆ, ಬಟ್ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಬ್ಲಾಗ್ ಮಾಡಿಲ್ಲ ನಾನು, ಆಯ್ತಾ. ಇಲ್ಲಾಂದಿದ್ರೆ ಎಲ್ಲರಿಗೂ ಈ ಥರ ಅರ್ಜೆಂಟ್ ಇರೋ ಟೈಮಲ್ಲಿ ಈ ಥರ ಎಲ್ಲ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಂಥವ್ರೆಲ್ಲ ಇರ್ತಾರೆ. ನಾವು ಇವಾಗ ರೆಡಿ ಆಗಿದ್ದೀವಿ. ಸೀದಾ ಒಂದು ಆಟೋ ಬರ್ತಾ ಇದೆ, ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಂಪ್ಲೀಟ್ ಆಗಿ ಈ ವ್ಲಾಗ್ನ ಇದು ಮಾಡ್ತೀನಿ. ಲೈಕ್ ನಾನು ನೋಡಿಲ್ಲ ಯಾವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಪ್ಲೇಯರ್ಸ್ ಹೆಂಗ್ ಕಾಣ್ತಾರೆ. ವಿರಾಟ್ ಕೊಹ್ಲಿನ ಫಸ್ಟ್ ಟೈಮ್ ಲೈವ್ ಆಗಿ ನೋಡೋ ಅದೃಷ್ಟ ಸಿಗ್ತಾ ಇದೆ ನನಗೆ. ಸೊ ನನ್ನ ತಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಏನೋ ಇದ್ದಾನೆ. ಸೊ ಅವನು ನನಗೆ ಮತ್ತೆ ಧ್ರುವಂಗೆ ಅವನೊಂದು ಟಿಕೆಟ್ ಕಳಿಸ್ದ. ಸೊ ವಿ ಆರ್ ಗೋಯಿಂಗ್ ದೇರ್. ಮ್ಯಾಕ್ಸಿ ಪ್ಲೀಸ್, ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ ಆಯ್ತಾ. ಓಕೆ, ಹೋಗ್ತಾ ಇದೀವಿ. ಐ ಲವ್ ಯು ಆಲ್. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಮರಿಬೇಡಿ. ಕೊನೆಗೂ ಯಾರೋ ಒಬ್ರು ಬಂದ್ರು ಗೈಸ್. ಅಣ್ಣ ಥ್ಯಾಂಕ್ ಯು ಬಂದಿದ್ದಕ್ಕೆ. ಅವಾಗಿಂದ ಒಂದು 4-5 ಜನ ಆಟೋದವರು ಕ್ಯಾನ್ಸಲ್ ಮಾಡಿದ್ರಣ್ಣ. ನಾನು ಧ್ರುವ ಹೋಗ್ತಾ ಇದೀನಿ. ಹಾಯ್ ಧ್ರುವ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ಖುಷಿ ಆಗಿದ್ಯಾ? ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫಸ್ಟ್ ಟೈಮ್ ಅಲ್ಲ ನಾನು ಧ್ರುವ ಇಬ್ರು. ಇದು ಗೈಸ್ RCB ಇರೋ ಲಾಯಲ್ಟಿ, ಪ್ರೀತಿ ಗೈಸ್. ಅವ್ರು ಎಕ್ಸಾಮು ಇನ್ನೊಂದ್ಸಲಿ ಬರೀಬೋದು, ಆದ್ರೆ ಹೇಳ್ತಾ ಇರೋದು ಎಕ್ಸಾಮ್ ಇನ್ನೊಂದ್ಸಲಿ ಬರೀಬೋದು. ಆದ್ರೆ ಇವತ್ತು ಟ್ರೋಫಿ ಎತ್ಕೊಂಡ್ ಬರ್ತಾರಲ್ಲ, ಅದು ಇನ್ನೊಂದ್ಸರಿ ನೆಕ್ಸ್ಟ್ ಇಯರ್ ಸಾಧ್ಯ. ಬಟ್ ಈಗ ಫಸ್ಟ್ ಟೈಮ್ ಆ ಟ್ರೋಫಿ ಎತ್ಕೊಂಡ್ ಬಂದಿರೋದು ನೋಡೋದಿದೆಯಲ್ಲ, ಅದು ಲೈಫ್ ಟೈಮ್ ಸಿಗಲ್ಲ. ಅದಕ್ಕೆ ನನಗೆ ಏನೇ ಕೆಲಸ ಇದ್ರು ಎಲ್ಲ ಕ್ಯಾನ್ಸಲ್ ಮಾಡಿದೆ. ಇವತ್ತು ಇವನಿಗೆ ಎಕ್ಸಾಮ್ ಇದೆ, ಬಟ್ ಆದ್ರೂ ಬರ್ತೀಯಾನೆ. ಸೊ ಆಲ್ ದ ಬೆಸ್ಟ್ ಹೇಳೋಣ. ಚೆನ್ನಾಗಿ ಬಂದು ರಾತ್ರಿ ಎಲ್ಲ ಕುತ್ಕೊಂಡು ಓದಿ ಮಲ್ಕ್ಬೇಡ ಆಯ್ತಾ. ರಾತ್ರಿ ಎಲ್ಲ ಓದಿ ಬೆಳಿಗ್ಗೆ ಎಕ್ಸಾಮ್ ಬಂದು ಮಲ್ಕೊ ಹಿಡಿದಿಲ್ಲ. ಓಕೆ, ಸೊ ಇವಾಗ ಹೋಗ್ತಾ ಇದೀವಿ ಆಟೋಲಿ. ಕ್ಯಾಬ್ ಸಿಕ್ಕಿಲ್ಲ, ಕ್ಯಾಬ್ ಬುಕ್ ಮಾಡಕ್ಕೆ ನೋಡಿದ್ವಿ, ಆಗಿಲ್ಲ. ಬಿಕಾಸ್ ಎಲ್ಲ ಟ್ರಾಫಿಕ್ ಅಂತ ಯಾರು ಬಂದಿಲ್ಲ ಅನ್ಸುತ್ತೆ. ಸೊ ಹೋಗೋಣ, ಅಲ್ಲಿ ಏನು ಇರುತ್ತೆ, ಹೆಂಗಿರುತ್ತೆ, ಹೆಂಗೆ ಎಂಟ್ರಿ ಆಗ್ತೀವಿ ಎಲ್ಲಾದ್ರೂ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ನೋಡ್ತಾ ಇದ್ದೀನಿ. ಆಟೋ ಇಂದ ಇಳಿದ್ಬಿಟ್ವಿ ಅಲ್ಲಿ, ಬಿಕಾಸ್ ಆ ಕಡೆಯಿಂದ ಹೋದ್ರೆ ಫುಲ್ ಜಾಮು. ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಇದಕ್ಕೆ, ಏನು ಸ್ಟೇಡಿಯಂ ಹತ್ರನೇ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ. 2 ಕಿಲೋಮೀಟರ್ ಇಲ್ಲಿಂದ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಹೋದ್ರೆ ದೇವರನ್ನೇ ಹೋಗಕ್ಕಾಗಲ್ಲ ಸ್ಟೇಡಿಯಂಗೆ ಅಂತ ಅಂದ್ಬಿಟ್ಟು ನಾವು 2 ಕಿಲೋಮೀಟರ್ ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ 2 ಕಿಲೋಮೀಟರ್ ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಅಲ್ಲಿ ಮುಂದೆ ಸರ್ಕಲ್ ಹತ್ರ ರೈಟ್ ತಗೊಂಡ್ರೆ ಚಿನ್ನಸ್ವಾಮಿ ಸ್ಟೇಡಿಯಮು. ಇಲ್ಲಿಂದ ಹೋಗ್ಬಿಡಿ, ಬೇಗ ಹೋಗ್ಬೋದು. ಈ ಕಡೆಯಿಂದ ಹೋದ್ರೆ ದೂರ ಅಂತ ಅಂದ್ರು. ನೋಡೋಣ, ಬೇಗ ನಡ್ಕೊಂಡು ಹೋಗಿ ಗೇಟ್ ನಂಬರ್ 21ಗೆ ಹೋಗ್ಬೇಕು ನಾವು. ನಾನು ಬಟ್ಟೆ ಹಾಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಹೆಂಗ್ ನೋಡ್ತಾರೆ ಗೊತ್ತಾ? ನೋಡಿ ನಾವು ಹೋಗ್ಬೇಕಾದ್ರೆ RCB ಅಂತಾರೆ. ದಟ್ ವಾಸ್ ಲೈಕ್ ವಾವ್. ಒಳ್ಳೆ ಈ ಪೊಲೀಸ್ ಆಫೀಸರ್ ಅವ್ರು ಬಟ್ಟೆ ಹಾಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಅದೊಂಥರ ಈ ಗೌರವ ಕೊಡ್ತಾರೆ ನೋಡಿ. ಸೇಮ್ ಅದೇ ತರ ಏನೋ ನಮ್ಮನ್ನ ನೋಡ್ತಾರೆ. ಐ ಮೀನ್ ಅದನ್ನ ನೋಡಿ RCB ಅಂತಾರೆ. ಧ್ರುವ ಅಲ್ಲೇ ಸಿಗಾಕೊಂಡ್ಬಿಡಿಯೋಣ. ಸೊ ನಾನು ಬಂದ್ಬಿಡ್ಬೇಕು. RCB ಫ್ಯಾನ್ಸ್ ಅಂದ್ರೆ ಹೆಂಗಿರ್ಬೇಕು? ಸ್ಟಾಪ್ ಮಾಡ್ತೀಯಲ್ಲೋ, ಯಾವ್ದಕ್ಕೂ ನಿಲ್ಬಾರ್ದು ನಾವು. ಹಿಂಗೋಗಿ ಈ ಕಡೆ ಲೆಫ್ಟು ಚೆನ್ನಾಗಿ ಗೊತ್ತು ಬಾ. ಇವಾಗ ಮೆಟ್ರೋ ಫುಲ್ಲು, ರಾತ್ರಿ ಮನೆ ಮೆಟ್ರೋ ಅಂತ ಫುಲ್ ಆಗಿಬಿಟ್ಟಿರುತ್ತೆ. ಮೆಟ್ರೋ ಹೋಗ್ಬಿಡಿ, ಆಗಲ್ಲ.
ಅಯ್ಯೋಯ್ಯೋ ಗೈಸ್, ಇದಾಗದೇ ಇರೋ ಕತೆ. ನೀವು ನೋಡಿದ್ರೆ ಕಂಡು ಹೋಗ್ಬಿಡ್ತೀರಾ ಫ್ಯಾನ್ಸ್ನ. This is what they have earned. This is what they have earned. ಯಾರು ಕ್ರಿಸ್ತ ಅಲ್ಲ, ಕ್ರಿಸ್ತ. ಹಲೋ ಹಲೋ, ಹಾಯ್ ಹಾಯ್ ಹಾಯ್. ನಿಮ್ಗಳ ಹತ್ರ 5-6 ಕಪ್ ಇರೋದು ಒಂದೇ, ನಮ್ಮ ಹತ್ರ 1 ಕಪ್ ಇರೋದು ಒಂದೇ. ಒಂದೇ ಕಡೆ ಯಾಕೆ ಅಲ್ಲಂದ್ರೆ ನನ್ನಿಂದ ಆಯ್ತಾ? ಆ ಕಡೆ ಈ ಕಡೆ ಮುಂದೆ ಮುಂದೆ ಎಲ್ಲ ಕಡೆಯಿಂದ ಕಂಟೋರು. ನೋಡಿ 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 ಗೈಸ್, ಖಂಡಿತ ನೋಡಿ. ಗೇಟ್ ಹತ್ರನೇ ಇದೀವಿ. ಗೇಟ್ ನಂಬರ್ 21 ಸ್ಟಾರ್ಟಿಂಗ್ ಗೈಸ್, ಎಷ್ಟು ಬೇಜಾರಾಯ್ತು ಅಂತಂದ್ರೆ ನೀವು ನಂಬಕ್ಕೂ ಆಗಲ್ಲ. ನಾವೇನ್ ನಿಂತಿದ್ವಿ ಕ್ರೌಡು, Head southeast on Cunningham Road toward Cunningham Cross Road. ನನ್ನನ್ನು ಬಿಟ್ಬಿಟ್ರು. ನಾನು ಹೆಂಗೋ ಒಳಗಡೆ ನುಗ್ಬಿಟ್ಟೆ. ಧ್ರುವ ಬಿಟ್ಟು ಬಂದಿಲ್ಲ. ಅಯ್ಯೋ, ನನಗೆ ಆಗಲೇ ಇಲ್ಲ ಗೈಸ್. ಸೊ ಅದಾದಮೇಲೆ ನಾನು ಒಳಗಡೆ ಹೋಗಿದ್ದೆ, ಮತ್ತೆ ವಾಪಸ್ ಬಂದುಬಿಟ್ಟೆ. ಅಲ್ಲಿಂದ ವಾಪಸ್ ಬಂದು, ಅಣ್ಣ ಆಟೋ ಯಾರು ಇಲ್ವಾ? ಆಟೋ ಆಟೋ ಅವ್ರಿಲ್ಲ. ಹೌದಾ, ಬರ್ತಾರೋ ಬರಲ್ವೋ? ಅಣ್ಣ ಆಟೋ ಆಯ್ತಾ? ನೋಡು, ಸರ್ ಇಲ್ಲಿಂದ ಕೆಳಗೆ ಹೋಗಿದ್ದು ನಾನು. ಹಾಂ, ಪೊಲೀಸ್ ಸ್ಟೇಷನ್ ಹೇಳ್ತಾನೆ. ನಾನು ಹಿಂಗೆ ಬಂದು ನಾವೆಲ್ಲ ಇಳ್ದಿದ್ದು, ಇಲ್ಲೇ ಇಳ್ದಿದ್ದು ಮಧ್ಯ ಏನೋ ಬೆಳಿಗ್ಗೆ ಸರಿ ಸಂಜೆ ಬಂದು ಇದೇ ಜಾಗದಲ್ಲಿ ಇಳ್ದು ನಡ್ಕೊಂಡ್ ಬಂದಿದ್ದು. ನಾವು ಈ ಕಡೆಗೆ ನಡ್ಕೊಂಡು ಹೋಗಿದ್ದು. ನಾನು ಹಿಂಗೆ ಹೋದೆ ಕೆಳಗಡೆಯಿಂದ. ಇವಾಗ ಮತ್ತೆ ಇದೇ ಜಾಗದವರೆಗೂ ನಡ್ಕೊಂಡ್ ಬಂದಿದ್ದೀವಿ. ಹೇಗೆ ಬರ್ತಾ ಇದ್ದೀನಿ ನಾನು ಇಲ್ಲಿ ತಿರ್ಗಾ ಸುತ್ತಾಕೊಂಡು ಬಂದಿದ್ದೀನಿ. Head southeast on Cunningham Road. ನಾವು ತುಂಬಾ ಬೇಗ ಬರಬೇಕು. ಒಳ್ಳೆ ಒಳ್ಳೆ ಲೆಸನ್ ಗೈಸ್ ನಮಗೆ. ಈ ತರ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಏನಿಲ್ಲ. ಅಲ್ಲ, ಒಂದು ಆಟೋ ಆದ್ರೂ ಫ್ರೀ ಇರೋದು ಬೇಡವಾ? ಎಲ್ಲ ಆಟೋ ಬಿಸಿ, ಎಲ್ಲರೂ. ಗೈಸ್ ಏನು ಇವತ್ತು ವೀಕ್ ಡೇ ಅನ್ಕೊಂಡಿದ್ದೀರಾ? ವೀಕ್ ಎಂಡ್ ಅಲ್ಲ, ವೀಕ್ ಡೇ. ಏನು ಗೊತ್ತಾ, ವೀಕ್ ಡೇ ಅಲ್ಲೇ ಇಷ್ಟು ಲಕ್ಷ ಜನ ಬಂದಿದ್ದಾರೆ. ವೀಕ್ ಎಂಡಲ್ಲೆಲ್ಲ ಬಂದ್ಬಿಟ್ಟಿದ್ದೀರಾ. ಇದು ಅದೆಷ್ಟು ಜನ ಸಾಯ್ತಿದ್ರು? 12 ಜನ ಸತ್ತಿರೋದು ಗೈಸ್. 12 ಜನ, 25 ಜನ ಇಂಜುರಿ. ಜಸ್ಟ್ ಮಿಸ್ ನಾನು ಬೀಳ್ತಿದ್ದೆ. ನನ್ನ ಕಣ್ಮುಂದೆ ಒಬ್ರು ಹೊಡೆದ್ರು, ಕಿವಿನೇ ಕಿತ್ತೋಯ್ತು ಗೈಸ್, ಫುಲ್ ಬ್ಲಡ್. ಲಾಠಿ ಚಾರ್ಜ್ ಪೊಲೀಸ್. ಇವನು ನನ್ನಿಂದ ತಪ್ಸ್ಕೊಂಬಿಟ್ಟ. ಜಸ್ಟ್ ಮಿಸ್ ನನಗೆ ಬೀಳ್ತಿತ್ತು. ಯಪ್ಪ, ಮಿಸ್ ಆಗಿದ್ದೀನಿ. ಏನೇನು ಅಡ್ವೆಂಚರ್ ಇವತ್ತು ನೋಡಿದೀವಿ ಅಂದ್ರೆ. ಸುಮ್ಮನೆ ಮನೇಲಿ ಮಲಗಿದ್ದೆ. ಸುಮ್ಮನೆ ಆರಾಮಾಗಿ ಮನೆ ಕುತ್ಕೊಂಡು ನೋಡಿ. ಅವರು ಟ್ರೋಫಿ ತಗೊಳ್ಳೋದ್ರಲ್ಲಿ ನೋಡ್ಬೋದು. ಅವೆಲ್ಲ ನೋಡ್ದೆ ಕುತ್ಕೋಯ್ತಲ್ಲ ನಾವು. ಆಗಲ್ಲಪ್ಪ, ಪಕ್ಕ ಯಾವ್ದಾದ್ರು ನ್ಯೂಸಲ್ಲಿ ಬಂದಿರ್ತೀವಿ. ಅದಂತೂ ಪಕ್ಕ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ನಾನು ಬರ್ಬೇಕಾದ್ರೆ ಒಬ್ಬ ಎತ್ಕೊ ಬರ್ತಾ ಇದ್ದ. ಎಕ್ಸ್ಕ್ಯೂಸ್ ಮೀ, ನನಗೆ ಫುಲ್ಲು ಫೇಂಟ್ ಆಗ್ತಾ ಇದ್ದೀನಿ ಗೈಸ್. ಫಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಇಟ್ಸ್ ಓಕೆ, ಆಗಿಲ್ಲ, ಪರವಾಗಿಲ್ಲ. ಮುಂದಿನ ಸಲ, ಮುಂದಿನ ವರ್ಷ ಟಿಕೆಟ್ ತೊಗೊಂಡು ನೀಟಾಗಿ, ಅದು ಎಕ್ಸ್ಕ್ಲೂಸಿವ್ ಟಿಕೆಟ್ ತೊಗೊಂಡು ನೀಟಾಗಿ ಸ್ವಲ್ಪ ಬೇಗನೆ ಬಂದು ಹತ್ರ ಬನ್ನಿ ಬರ್ತೀವಿ.
ಹಾಂ. ಸೊ ಟಿಕೆಟ್ ತೊಗೊಂಡು ನೀಟಾಗಿ ಹೋಗ್ತೀವಿ. ಇಲ್ಲಿ ಕೇಳಿಸಿಲ್ಲ ಅಂತಂದರೆ ಮಿಕ್ಕಿದ ಸ್ಟೋರಿನ ಮನೆಗೆ ಬಂದು ಹೇಳ್ತೀನಿ ಬನ್ನಿ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ ಗೈಸ್. ಇವಾಗ ಸದಾಶಿವನಗರಲ್ಲಿ ಇದ್ದೀವಿ. ಆಲ್ಮೋಸ್ಟ್ 20 ಕಿಲೋಮೀಟರ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನಾವು ಅಲ್ಲಿ ಸುತ್ತಾಡಿದ್ವಿ. 20 ಕಿಲೋಮೀಟರ್ ನಡೆದೀವಿ ಗೈಸ್. ಇದು 20 ಹೊಡೆದ ಒಂದು ತಿಂಗಳು ನಡೆಯೋದು ಬೇಡ. ಅಪ್ಪ 8:20 ಗೈಸ್. ಯಾವಾಗ ಹೋಗಿದ್ದು ನಾವು? 4 ಗಂಟೆ ಹೋಗಿದ್ದು. ದ ಡೇ ವೇಸ್ಟೆಡ್, ಸಕ್ಸಸ್. ದ ಡೇ ವಸ್ಟೆಡ್. ಆಕಾಶನ ಕರೆದಿದ್ದೀವಿ, ಅವ್ನು ಎಲ್ಲಿ ಬರ್ತಾವ ಈಗ ಆಕಾಶನ ಕರೆದಿದ್ದೀವಿ, ಅವ್ನು ಬರ್ತೀವನೇ. ಆಗ್ತಾ ಇಲ್ಲ ಗೈಸ್. ನನ್ನ ತಂಗಿ ಬೇರೆ ಆಗ್ತಿಲ್ಲ. ಅವ್ನು ಬಂದಿದ ತಕ್ಷಣ 10 ಕೂತ್ಕೊಂಡ್ರೆ ಮುಗಿತು, ಮಲಗದ ಮನೆಗೆ ಹೋಗ್ತು. ಸ್ನಾನ ಮಾಡೋದು ಕಾಲು ನೋವ್ತಾ ಇದೆ. ನಂದು ಹೊಸ ಶೂ ನೋಡಿ ಹೆಂಗಾಗಿದೆ. ಹೊಸ ಶೂ. ಹೋಯ್ತು. ನಾನು ಸುತ್ತಿದ್ದೆ ಅವ್ನು. ನಮಸ್ಕಾರ ಎಲ್ರಿಗೂ. ಸೊ ನಿನ್ನೆ ವೀಡಿಯೋನ ಕರೆಕ್ಟಾಗಿ ಎಂಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಲೈಕ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಬಂದು ಸ್ನಾನ ಮಾಡಿ ಮಲ್ಕೊಂಡು ಫುಲ್ಲು ಬಾಡಿ ಎಲ್ಲ ಪೇಯ್ನ್ ಬಂದುಬಿಟ್ಟಿತ್ತು ಗೈಸ್. ನಾನು ನಿಮಗೆ ಅದರ ರಿಯಾಲಿಟಿ ಹೇಳಬೇಕು ಅಂತ ಬಂದಿದ್ದೀನಿ. ಏನಾಯಿತು ಎತ್ತ ಎಲ್ಲದನ್ನೂ ಹೇಳಬೇಕು. ಬಿಕಾಸ್ ನಾನು ಅಲ್ಲಿದ್ದೆ, ನಾನು ನೋಡಿ ಹೇಳ್ತಿಲ್ಲ, ನಾನು ಆ ಜಾಗದಲ್ಲಿದ್ದೆ. ಏನಾಯಿತು ಅಂತಂದರೆ ನನಗೆ ಲೈಕ್ ಮೆಸೇಜ್ ಬಂತು, ಈ ಥರ ಟಿಕೆಟ್ ಇದೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಮೆಸೇಜ್ ಮಾಡಿದ. ಅದಾದಮೇಲೆ ನಾನಾದರೂ ರೆಡಿಯಾಗಿ ಇಲ್ಲಿ ಆಟೋ ಬುಕ್ ಆಗ್ತಾ ಇರಲಿಲ್ಲ. ಸೊ ಮಾಡಿ ಕೊನೆಗೂ ಹೋದ್ವಿ. ಅಲ್ಲೇ ಸೆನ್ಸ್ ಹೊಡಿತು, ಹೋಗೋದಾ ಬೇಡವಾ, ಇಷ್ಟೊಂದು ಸರಿ ಇದಾಗ್ತಿದೆ ಅಂತ. ಬಟ್ ಆದರೂ ಹೋದ್ವಿ. ಬಿಕಾಸ್ ನೋಡೋ ಆಸೆ, ಎಲ್ರಿಗೂ ನೋಡೋ ಖುಷಿ. ಟ್ರೋಫಿ ಬಂದಿದೆ ಫಸ್ಟ್ ಟೈಮ್ ನಮ್ಮ ಬ್ಯಾಂಗ್ಳೂರಿಗೆ. ಸೊ ಅದನ್ನು ಹೆಂಗಿರುತ್ತೆ, ಪ್ಲೇಯರ್ಸ್ ಎಲ್ಲ ಹೆಂಗಿರ್ತಾರೆ ಅವ್ರನ್ನ ನೋಡೋ ಖುಷಿ. ಸೊ ಹೊರಟ್ವಿ. ಅಲ್ಲಿ ಹೊರಟಾದ್ಮೇಲೆ ಒಂದು ಕಡೆ ಹಿಂದೆನೇ ನಿಲ್ಲಿಸ್ಬಿಟ್ರು. ಓಕೆ, ಹಿಂದೆನೇ ನಿಲ್ಲಿಸಿ ಅಲ್ಲಿಂದ 2 ಕಿಲೋಮೀಟ್ರು ನಡೆದಿದ್ದೀವಿ ಇದಕ್ಕೆ ಸ್ಟೇಡಿಯಮ್ಗೆ. ಓಕೆ, ಸ್ಟೇಡಿಯಮ್ ಹತ್ರ ನಡೆದಾದ್ಮೇಲೆ ಅಷ್ಟೊಂದು ಇದಿರಲಿಲ್ಲ, ಬಟ್ ಜನ ತುಂಬ ಇದ್ರು. ನಾವು ಅಂದ್ಕೊಂಡ್ವಿ ನನ್ನ ತಲೆಯೇನಿತ್ತು, ಟಿಕೆಟ್ ಇದ್ದವ್ರಿಗೆ ಬೇರೆ ಕಡೆಯಿಂದ ಎಂಟ್ರಿ ಇರುತ್ತೆ ಬೇರೆ ಗೇಟಲ್ಲಿ. ಸೊ ಇದು ರ್ಯಾಲಿ ಹೋಗ್ತಿರುತ್ತಲ್ಲ, ಆ ರ್ಯಾಲಿಗೆ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಎಲ್ಲರಿಗೂ ಫ್ರೀಯಾಗಿ ಒಳಗಡೆ ಬಿಡ್ತೀನಿ ಅಂತ ಅನೌನ್ಸ್ ಮಾಡಿದ್ಮೇಲೆ ಎಲ್ಲರೂ ಬಂದೇ ಬರ್ತಾರೆ. ಫ್ರೀ ಅಂದರೆ ಯಾರು ಬರಲ್ಲ? ಫ್ರೀ ಅಂದರೆ ಅನನನೋ ಅಂತಾರೆ ನಮ್ಮ ಜನ ಫಸ್ಟೇ. ಈಗ ಬರ್ತಾರೆ ಅಂತ ಗೊತ್ತಿದ್ರೆ ದುಡ್ಡು ಜಾಸ್ತಿ ಮಾಡಬೇಕು. ಯಾರು ಬರ್ತಾರಲ್ಲ, ಯಾರ್ದು ದುಡ್ಡು ಇರುತ್ತೆ ಅವ್ರು ದುಡ್ಡು ಕೊಟ್ಟು ಬರ್ತಾಯಿದ್ರು. ಇವ್ರು ಮಾಡೋ ಇದಕ್ಕೆ ಯಾರು ಈಗ ರ್ಯಾಲಿ ಓಕೆ, ರ್ಯಾಲಿ ಅಂದರೆ ಬಸ್ ಬರುತ್ತೆ, ಅದಕ್ಕೆ ಬ್ಯಾರಿಕೇಡ್ ಹಾಕ್ಬಿಟ್ಟು ಬಸ್ ಹೋಗೋಕ್ಕೆ ಅಂತ ಸಪ್ರೇಟಾಗಿ ಜಾಗ ಮಾಡಬೇಕು. ಅದೂ ಇಲ್ಲ. ಓಕೆನಾ, ಜನನ ಹಂಗೆ ಮಧ್ಯ ಬಿಟ್ಬಿಟ್ಟು ರ್ಯಾಲಿ ಅಂದರೆ ಹೆಂಗೆ? ಮುಂಬೈಯಲ್ಲೂ ಇದು ನಡೀತು, ಏನೋ ವರ್ಲ್ಡ್ ಕಪ್ ತಂದಾದ್ಮೇಲೆ ಇಂಡಿಯಾ ರ್ಯಾಲಿ ಮಾಡಿದ್ರು. ಹೆಂಗೆ ರ್ಯಾಲಿ ಮಾಡಿದ್ರು? ಆ ಪೊಲೀಸ್ ಇದರಿಂದ ಅವ್ರು ನೀಟಾಗಿ ಅದಕ್ಕೆಲ್ಲ ಜಾಗ ಮಾಡಿಕೊಟ್ಟು ಪೊಲೀಸವ್ರು ಇದ್ದು ಎಲ್ಲ. ಇಲ್ಲಿ ಏನಾಯಿತು ಅಂತಂದರೆ ಇರೋ ಪೊಲೀಸ್ ಅವರೆಲ್ಲ ಆ ಕಡೆ ವಿಧಾನಸೌಧ ಕಡೆ ಹೋದರು. ಬಿಕಾಸ್ ಅಲ್ಲಿ CM ಬಂದಿದ್ರು, ಲೈಕ್ ಎಲ್ಲರೂ ಬಂದಿದ್ರು, ಎಲ್ಲ ಪೊಲಿಟಿಷಿಯನ್ಸ್ ಬಂದಿದ್ರು. ಸೊ ಅದರಿಂದ ಇರೋ ಪೊಲೀಸ್ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ. ಸೊ ಇಲ್ಲಿ ಸ್ಟೇಡಿಯಂ ಹತ್ರ ಯಾರು ಪೊಲೀಸವರಿಲ್ಲ. ನಾನು ಹಬ್ಬ ಅಂತೂ ನೋಡಿದ್ದು ಒಂದು 10 ಪೊಲೀಸವ್ರನ್ನ ನೋಡಿದ್ದೀನಿ. ಒಂದು 10 ಪೊಲೀಸವರು ಅಷ್ಟು ಜನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ನಾನು ಗೇಟ್ ನಂಬರ್ 21 ಹತ್ರ ಇದ್ದೆ. ಜನ ಮಾತ್ರ ಫುಲ್ಲು, ನೀವು ನೋಡಿದ್ದೀರಾ ಈ ವಿಡಿಯೋಲಿ, ಅಷ್ಟು ಜನ ಉಸಿರಾಡೋಕ್ಕಾಗ್ತಿಲ್ಲ ಆ ಥರ. ಅಷ್ಟು ಜನ ಏನಕ್ಕೆ ಒಳಗಡೆ ಬಿಡ್ತೀವಿ ಅಂತ ಒಪ್ಕೊಂಡ್ರು. ಯಾಕೆ ಒಳಗಡೆ ಬಿಡ್ತೀಯಾರ ಅಷ್ಟು ಜನನ್ನ? ಏನಕ್ಕೆ? ಸೀಟ್ 35,000 ಸೀಟ್ ಇರಬೇಕಾದ್ರೆ ಇಷ್ಟು ಲಕ್ಷ ಜನ ಬರ್ತಾರೆ ಅಂತ ಆಬ್ವಿಯಸ್ಲಿ ಗೊತ್ತು. ಆದ್ರೂ ಈ ಥರ ಎಲ್ಲ ಮಾಡಿ ಅಷ್ಟು ಕ್ರೌಡ್ ಆಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ರ್ಯಾಲಿ ಕ್ಯಾನ್ಸಲ್ ಮಾಡಿದ್ರೆ ಹೋಗಲಿ, ಬಟ್ ಅಷ್ಟು ಜನ ಸಾಯಕ್ಕೆ ಕಾರಣ ಏನು ಗೊತ್ತಾ? ಈಗ ರ್ಯಾಲಿ ಗಿಲ್ಲಿ ಅಂತಂದರೆ ಎಲ್ಲರೂ ಒಂದು ಕಡೆ ನಿಂತಿರೋರು, ಬಸ್ ಅದ್ರ ಪಾಡೋದು ಹೋಗೋದು, ಇವರೆಲ್ಲರೂ ತೋರಿಸೋರು ಅಂತ ಜೈಕಾರ ಹಾಕ್ಬಿಟ್ಟು ಹೋಗಿರೋರು. ಇವ್ರು ಯಾವಾಗ ಒಳಗಡೆ ಬಿಡ್ತೀನಿ ಅಂತಂದ್ರು ಗೇಟ್ ತೆಗಿತಾರೆ, ನಾವು ಒಳಗಡೆ ಹೋಗಿ ನೋಡ್ಬೋದು ಅಂತ ಇವ್ರಿಗೂ ಆಸೆ. ಎಲ್ಲರೂ ಬಂದು ನಿಂತಿದ್ರು. ಎಲ್ಲರೂ ಬಂದು ನಿಂತಿದ್ದಾಗ ಅದೇನಾಗುತ್ತೆ, ಎಲ್ರಿಗೂ ಖುಷಿ ಇರುತ್ತೆ, ಆಸೆ ಇರುತ್ತೆ. ಆವಾಗ ಪೊಲೀಸವ್ರು ಯಾವಾಗ ಲಾಠಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ರು, ಎಲ್ಲ ಹಿಂದೆ ಓಡೋಕ್ಕೆ ಶುರು ಮಾಡಿದ್ರು, ಒಬ್ರೊಬ್ರು ಮೇಲೆ ಬೀಳೋಕ್ಕೆ ಶುರು ಮಾಡಿದ್ರು. ಆ ಓಡೋ ಟೈಮಲ್ಲಿ ಎಲ್ಲರೂ ಬಿದ್ದು, ಓಕೆನಾ, ಆವಾಗ ಉಸಿರು ಕಟ್ಟಿ ಪ್ರಾಣ ಹೋಗಿದೆ. ಇದು ಲೈಕ್ ತುಂಬ ಬೇಜಾರಾಗಿರೋ ವಿಷಯ. RCB ಅವ್ರು ಏನು ಮಾಡ್ತಾರೆ, ವಿರಾಟ್ ಕೊಹ್ಲಿ ಅವ್ರು ಏನು ಮಾಡ್ತಾರೆ, ಎಲ್ಲರೂ ವಿರಾಟ್ ಕೊಹ್ಲಿ ಅವ್ರಿಗೆ RCB ಮೇಲೆ ಅವ್ರಿಗೆ ಬ್ಲೇಮ್ ತೊಗೊಂಡ್ರೆ, ಏನಾದ್ರು ಒಂದು ಇವೆಂಟ್ ನಡೀತಿದೆ ಅಂತ ಅಂದಾಗ ಎಲ್ಲರಿಗೂ ಗೊತ್ತಿರುತ್ತೆ ಆಯಿತಾ, ಆ ಇವೆಂಟ್ ಪ್ರಕಾರ ಆ ಇವೆಂಟ್ನ ಹೆಂಗೆ ನಡೆಸಬೇಕು ಅಂತ ಗೊತ್ತಿರಬೇಕು. ಅದಕ್ಕೆ ಎಷ್ಟು ಪೊಲೀಸ್ ಸಿಬ್ಬಂದಿ ಇರಬೇಕು, ಲೈಕ್ ಅದು ಮುಂಚೆನೇ ಪ್ಲ್ಯಾನ್ ಮಾಡಬೇಕು. ಎಲ್ಲ ತಿಳಿದಿರೋರೆ, ಯಾರಿಗೂ ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಪ್ಲ್ಯಾನಿಂಗ್ ಇರುತ್ತೆ. ಎಲ್ಲಿ ಜಾಸ್ತಿ ಇದಿರಬೇಕು ಪ್ರೊಡಕ್ಷನ್ನು, ಎಲ್ಲಿ ಅದು ಬಿಟ್ಬಿಟ್ಟು
ಸೊ ನೆನೆ ಅದರಿಂದ ನಾನು ನೋಡಿರೋ ಹಂಗೆ ಅಲ್ಲೂ ಅಷ್ಟೇ ಪೊಲೀಸವರು ಎಗ್ಗಮಗ್ಗ ಲಾಠಿ ಚಾರ್ಜ್ ಮಾಡ್ತಾರೆ. ಪಾಪ ಅವ್ರಿಗೂ ಆಗಲ್ಲ. ಅಲ್ಲಿ ಇದ್ದಿದ್ದೆ ನಾನು ನಮ್ಮ ಗೇಟ್ ಹತ್ರ ಇದ್ದಿದ್ದು 5 ಜನ ಪೊಲೀಸು ಅಷ್ಟು ಕ್ರೌಡ್ನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಆಗಲ್ಲ ಯಾರ ಕೈಯಲ್ಲೂ. ಎಲ್ಲರ ಕೈಯಲ್ಲೂ ಲಾಠಿ ಇದೆ ಅಷ್ಟೇ. ಲೈಕ್ ನಾನು ಒಂದು ಆ್ಯಂಬುಲೆನ್ಸ್ ಬಂದಾಗ ನಾನು ಒಳಗಡೆ ಬಂದ್ಬಿಟ್ಟೆ. ನನ್ನ ತಮ್ಮ ಹಿಂದೆನೇ ಉಳ್ಕೊಂಬಿಟ್ಟ. ಸೊ ಎಲ್ಲರಿಗೂ ಹೊಡಿತೀವ್ರು. ನನ್ನ ಮುಂದೆ ಒಬ್ಬ ಹುಡುಗರು ಒಂದು ಕಿವಿ ಕಿತ್ಕೊಂಡು ಫುಲ್ ಬ್ಲಡ್ ಬಂತು. ಅಲ್ಲ ಈ ಏನು ಗೊತ್ತಾ ತಪ್ಪು ಜಾಸ್ತಿ ಈ RCB ಫ್ಯಾನ್ಸ್ ಇದಾರಲ್ಲ, ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು. ಮುಚ್ಕೊಂಡು ಟಿ ವಿಲಿ ನೋಡಿದ್ದಿದ್ರೆ ಆಗಿರೋದು. ಫ್ರೀಯಾಗಿ ಅಂತ ಅಂದ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ನುಗ್ಬಿಡೋದಲ್ಲ ಆ ಥರ. ಓಕೆ ಸರಿ, ನನ್ನ ಹತ್ರ ಟಿಕೆಟ್ ಇತ್ತು, ನಾನು ಟಿಕೆಟ್ ರೆಡಿ ಇಟ್ಕೊಂಡು ನನಗೆ ಫಸ್ಟ್ ಟೈಮ್ ಬರ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಟಿಕೆಟ್ ಇದೆ ಏನೋ, ನಮಗೊಂದು ಲೈನ್ ಇರುತ್ತೆ, ನಮಗೊಂದು ಸಪ್ರೇಟ್ ಇದಿರುತ್ತೆ ಅಂತ ಬಂದಿದ್ದು. ಬೇರೆಯವರೆಲ್ಲ ಫ್ರೀ ಅಂತ ಅಂದ್ರಣ ಅದಕ್ಕೆ ಬಂದಿದ್ದು, ಊರಿಂದೆಲ್ಲ ಬಂದಿದ್ದೀವಿ ನಾವು ಅಂತ ಅಂತಾರೆ. ಏನು ಹೇಳೋಣ ಎಲ್ರಿಗೂ. ಸೊ ನೆನೆ ಎಲ್ಲರೂ ಯಾರ್ಯಾರು ಬದುಕಿ ಮನೆಗೆ ಹೋಗಿದ್ದೀರಾ ಅವ್ರೆಲ್ರಿಗೂ ನಿಮ್ಮ ತಂದೆ ತಾಯಿ ಕಾಲಿಗೆ ಬಿದ್ದು ಅವ್ರು ಯಾವ ಪುಣ್ಯ ಮಾಡಿದ್ರು ಆಶೀರ್ವಾದ ತಗೊಳ್ಳಿ. ನಾನಂತೂ ಒಳಗಡೆ ಹೋಗಿದ್ದೆ. ನನಗೆ ನನ್ನ ತಮ್ಮ ಯಾವಾಗ ಅವನು ಆ ಕಡೆ ಹೋಗ್ಬಿಟ್ಟ, ಇದೆಲ್ಲ ಆಗಲ್ಲ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಸೊ ನಾನು ಆ ಕಡೆಯಿಂದ ಹೊರಗಡೆ ಬಂದು ಸೊ ಇಬ್ಬರು ಒಂದು ಕಡೆ ಮೀಟಾಗಿ ಆಮೇಲೆ ಮನೆಗೆ ಬಂದ್ವಿ ನಾವು. ಬೇರೆಯವರೆಲ್ಲ ಅವ್ರದ್ದೇನು ಗತಿ, ಅವ್ರ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಎಷ್ಟು ಹೇಳೋದು ಗೊತ್ತಿಲ್ಲ. ಇವಾಗ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ದಯವಿಟ್ಟು RCB ಮ್ಯಾನೇಜ್ಮೆಂಟು, ಆಮೇಲೆ RCB ವಿರಾಟ್ ಕೊಹ್ಲಿ ಅವ್ರನ್ನ ಯಾರನ್ನೂ ಬ್ಲೇಮ್ ಮಾಡಿಬಿಡಿ. ಅವ್ರದ್ದು ಇದಕ್ಕೂ ಏನು ಸಂಬಂಧ ಇಲ್ಲ. ಅಲ್ಲಿ ಏನು ನಡೀತಿತ್ತು, ನಮ್ಮನ್ನ ಏನು ಪ್ರೊಡಕ್ಟ್ ಮಾಡೋದು ಯಾರು? ಇಂಡಿಯಾಗೆ ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ. ನೀವು ಮೋದಿಜಿ ಮೇಲೆ ಹೇಳಿದ್ರೆ ಇದನ್ನೆಲ್ಲ ಅದಕ್ಕೆ ಅಂತಾನೆ ಏನು ನಮ್ಮ ಮಿಲಿಟ್ರಿ ಅವ್ರು ಇರೋದು, ನಮ್ಮನ್ನ ಕಾಯಕ್ಕೆ ಅಂತಾನೆ ಬಾರ್ಡ್ರಲ್ಲಿ. ಹಂಗೇನೆ ಇವ್ರನ್ನ ನೀಟಾಗಿ ಈ ಥರ ಜನ ಬರ್ತಾರೆ ಅಂತ ಗೊತ್ತಿದ್ರೆ ಪೊಲೀಸ್ ಅವ್ರ ಅದನ್ನೆಲ್ಲ ಏನು ಅವ್ರಿಗೆಲ್ಲ ಹೇಳಿ ಸೊ ಈ ಥರ ಒಂದು ಬ್ಯಾರಿಕೇಡ್ಸ್ ಹಾಕ್ಸಿ ಇಲ್ಲಿಂದ ಮೂವ್ ಆಗಬಾರ್ದು. ಎಲ್ಲರೂ ಏನು ಗೊತ್ತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಬಿಡಲ್ಲ ಅಂತ ಗೊತ್ತು. ಇರೋದು 35,000 ಸೀಟು. ಅಷ್ಟು ಚಿಕ್ಕ ಸ್ಟೇಡಿಯಂಗೆ ಅಷ್ಟು ಜನ ಹೋಗಿದ್ರೆ ಎಲ್ಲಿಂದ ಎಷ್ಟು ಜನ ಅಂತ ಕಂಟ್ರೋಲ್ ಮಾಡ್ತಾರೆ? ಈ ಪೊಲೀಸವ್ರು ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಅದಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕೆಲ್ಲ. ಸಡನ್ ಪ್ಲ್ಯಾನೆಲ್ಲ ಆಗಿ ದಯವಿಟ್ಟು ಯಾರನ್ನ ಬ್ಲೇಮ್ ಮಾಡಬೇಕು ಅವ್ರನ್ನ ಬ್ಲೇಮ್ ಮಾಡಿ. ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡಿಬಿಡಿ. ಸೊ ನನ್ನ ಮಾತಿಂದ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಸಾರಿ. ಬಟ್ ರಿಯಾಲಿಟಿ ಇಷ್ಟೇ. ನಮಗೆ ಜ್ಞಾನ ಇರಬೇಕು. ಅಭಿಮಾನ ಒಂದು ಲೆವೆಲ್ಗೆ ಇರುತ್ತೆ, ಅದೇ ಲೆವೆಲ್ಗೆ ಇರಬೇಕು ನಾವು. ಆ ಲೆವೆಲ್ನ ಮೀರಿದ್ರೆ ಹಿಂಗೆ ಆಗೋದು. ಏನಕ್ಕೆ ಬೇಕಿತ್ತು ಅಂಥದ್ದು ನನಗೇನೋ ಐಡಿಯಾ ಇರಲಿಲ್ಲ. ಹೋದೆ. ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಬರೋ ಅವಶ್ಯಕತೆ ಏನಿತ್ತು? ಕುತ್ಕೊಂಡು ಟಿ ವಿಲಿ ನೋಡಿದ್ರೆ ಅದು ಬೇಡ ಅಂತ ಇದ್ರ. ಅಷ್ಟು ಜನದ ಮಧ್ಯೆ ಬಂದು ಈ ಥರ ಎಲ್ಲ ಆಗಿ ಸೊ ನಾನು ಹೋಗಿದ್ದೆ. ನನಗೆ ದೇವರಾಣಿಗಳು ಇದೆಲ್ಲ ಐಡಿಯಾನೂ ಇಲ್ಲ, ಹಿಂಗೆ ಬರ್ತಾರೆ, ನಿಮಗೂ ಐಡಿಯಾ ಇರಲ್ಲ ಆಯ್ತಾ. ಬಟ್ ಅಷ್ಟು ಜನ ಇದ್ದಾರೆ ಅಂತ ಗೊತ್ತಾದಾಗ ಹೋಗ್ಬಿಡ್ಬೇಕು. ಅಲ್ಲಿದ್ದು ಏನು ಮಾಡ್ತೀರಾ? ಏನಕ್ಕೆ ಬಿಡ್ತಾರೆ ನಿಮ್ಮನ್ನು? ಅಷ್ಟು ಜನ ಕೆಪಾಸಿಟಿ ಗೊತ್ತಾ ನಿಮಗೆ ಎಲ್ಲರದ್ದು? 35,000 ಅದೇ ಕೆಪಾಸಿಟಿ ಗೊತ್ತಾ? 35,000 ಸೀಟ್ ಇರೋದಲ್ಲಿ ಇಷ್ಟು ಜನ ಇದ್ದೀವಿ. ಹೆಂಗೆ ಬಿಡ್ತಾರೆ ನಮ್ಮನ್ನು? ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ಅಂತ ಎಲ್ಲರೂ. ನಾವು 1.5 ಗಂಟೆ 2 ಗಂಟೆ ಬರೀ ನಿಂತೇ ಇದ್ದೀವಿ ಗೇಟ್ ಹತ್ರ. ಹೊರಟುಬಿಟ್ಟೆ ನಾನು. ನೀವು ನೋಡಿದ್ದೀರಾ, ಅಲ್ಲಿರಲಿಲ್ಲ ನಾನು. ಸೊ ಎಲ್ಲರದು ತಪ್ಪಿದೆ. ದಯವಿಟ್ಟು ಮ್ಯಾನೇಜ್ಮೆಂಟ್ ಮೇಲೆ, ವಿರಾಟ್ ಕೊಹ್ಲಿ ಅವ್ರ ಮೇಲೆ ಹಂಗೆಲ್ಲ ಹೇಳೋದು ಬಿಡಿ. ಸ್ವಲ್ಪ ಬುದ್ಧಿ ಉಪಯೋಗಿಸಿ. ನೋಡ್ತಾ ಇದ್ದೀನಿ ಎಲ್ಲ ಕಡೆನೂ ಯಾರ್ಯಾರೋ. ಈಗ ಏನು ಗೊತ್ತಾ, ಯಾರೇ ಆಗಲ್ಲ ಅವರು ಚೆನ್ನಾಗಿ ಅವ್ರ ಮೇಲೆ ಉಲ್ಟಾ ಹೊಡಿತೀರಾ. ಈ ಥರ ರೆಡ್ ಆಯಿತು, ಟ್ರೋಫಿ ಗಿಡ್ಡಾಯಿತು. ಅಲ್ಲ, ಯಾರಾದರೂ ಬಂದ್ಬಿಟ್ಟು ಈ ಥರ ಸಾಯ್ರಿ ಅಂತ ಯಾರಾದರೂ ಹೇಳ್ತಾರ? ಅದು ನಮ್ಮ ಜವಾಬ್ದಾರಿ. ನಾವು ನೋಡೋಕೆ ಹೋಗ್ತಿದ್ದೀವಿ, ಏನೋ ಖುಷಿಯಾಗಿ ನಮ್ಮ ಜವಾಬ್ದಾರಿ ಅದು. ಹೋಗಿ ನೋಡ್ಬೇಕು, ಅದನ್ನು ನೋಡ್ಬಿಟ್ಟು ಖುಷಿ ಮಾಡ್ಕೊಂಡು ವಾಪಸ್ ಬರಬೇಕು. ಅದು ಬಿಟ್ಬಿಟ್ಟು ಇವ್ರು ನುಗ್ಲಾಟ ಮಧ್ಯ ಆ ಪೊಲೀಸವ್ರು ಹೊಡಿತಾರೆ ಅನ್ನೋ ಒಂದು ಬೈಕಿನ ಎಲ್ಲ ವಾಪಸ್ ಹಿಂದಕ್ಕೆ ಬರ್ತಾರೆ. ಹಿಂದಕ್ಕೆ ಬಂದಾಗ ಏನಾಗುತ್ತೆ, ಈ ಕಡೆ ಇರೋರು ಕೆಳಗಡೆ ಬಿದ್ದೋಗ್ತಾರೆ. ಹಂಗೆ ತುಳ್ಕೊಂಡು ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಯಾರು ಕಾಪಾಡ್ತಾರೆ? ಯಾರನ್ನು ಕಾಪಾಡ್ತಾರೆ? ನಾನು ನೋಡಿದ್ದೀನಿ ಲೈವ್ ಆಗಿ ಹೆಂಗೆ ಜನ ಬಿಹೇವ್ ಮಾಡ್ತಿದ್ರು ಅಲ್ಲಿ. ನಾವು ಹೆಂಗೆ ನಿಂತಿದ್ವಿ, ಪೊಲೀಸವ್ರು ಹೆಂಗೆ ಹೊಡಿತಾ ಇದ್ರು. ಲೈಕ್ ಅವರು ಏನಂತ ಮಾಡ್ತಾರೆ, ಏನಂತ ನೋಡ್ತಾರೆ, ಎಷ್ಟು ಜನ ಅಂತ ನೋಡ್ತಾರೆ. ಒಬ್ರು ಮಾತೇ ಕೇಳಲ್ಲ. ಟ್ರಕ್ ಬಂದಿತ್ತಲ್ಲ, ಯಾವುದೋ ಒಂದು ಟ್ರಕ್ ಬಂತು. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ನಾವು ಗೇಟ್ ಹತ್ರ ನಿಂತಿದ್ವಿ. ಗೇಟ್ ಹತ್ರ ನಿಂತಿರ್ಬೇಕಾದ್ರೆ ಒಂದು ಟ್ರಕ್ ಬಂತು. ಆ ಟ್ರಕ್ಕು ಇವೆಂಟ್ ಅಲ್ಲಿ ಒಳಗಡೆ ಇದು ಸೆಟ್ ಮಾಡ್ತಾರಲ್ಲ, ಅದಕ್ಕೆ ತೊಗೊಂಡು ಹೋಗೋಕ್ಕೆ ಏನು ಮಾಡ್ತಾರೆ?
ನಾವು ಸುಮ್ಮನೆ ನಿಂತ್ಕೊಬೇಕು, ಆ ಟ್ರಕ್ ಒಳಗಡೆ ಹೋಗುತ್ತೆ, ನಮ್ಮ ಬಿಡೋ ಟೈಮಿಗೆ ಬಿಡ್ತಾರೆ. ಹಂಗಲ್ಲ, ನಮ್ಮ ಜನ ಆ ಟ್ರಕ್ ಮೇಲೆ ಹತ್ಬಿಟ್ಟು ಎಲ್ಲ ಹತ್ಬಿಟ್ರು ಆ ಟ್ರಕ್ ಮೇಲೆ. ಆಮೇಲೆ ಟ್ರಕ್ನ ವಾಪಸ್ ಆ ಕಡೆ ತಿರ್ಗಿಸ್ಬಿಟ್ಟು ಪೊಲೀಸರು ಯಾರು ಕೊಟ್ಟು ಇಳಿಸೋರು ಕೆಳಗಡೆ. ಎಷ್ಟು ಹೇಳಿದ್ರು ಎಲ್ಲರಿಗೂ ಹಂಗೇನೆ ಮಾಡೋದು. ಯಾರೋ ಬ್ಲೇಮ್ ಯಾರಿಗೋ. ಅದಕ್ಕೆ ಏನೇ ಮಾಡಿದ್ರು ಲೈಕ್ ಬೇರೆ ಏನೋ ಫುಟ್ಬಾಲ್ ಎಲ್ಲ ಮ್ಯಾಚ್, ನಾನು ಫುಟ್ಬಾಲ್ ಮ್ಯಾಚ್ ಗೆದ್ದಾಗೆಲ್ಲ ಫ್ರಾನ್ಸಲ್ಲೋ ಎಲ್ಲೋ ನೋಡಿದ್ದೀನಿ ಎಷ್ಟು ಜನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ, ಮುಂಚೆನೇ ಹಿಂಗೆಲ್ಲ ಮಾಡಿ ಬ್ಯಾರಿಗೇಡ್ಸ್ ಹಾಕಿ ಇಲ್ಲೇ ಹೋಗ್ಬೇಕು, ಇಲ್ಲೇ ಇರಬೇಕು, ಇಷ್ಟರಲ್ಲೇ ಇರಬೇಕು ಹಂಗೆ. ಅದು ಯಾರೋ ಅಂದರು ಮುಂಬೈಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು. ಗುರು, ಮುಂಬೈಯಲ್ಲಿ ಹಂಗಾಯ್ತು ಬಿಕಾಸ್ ಅದು ಒಂದೇ ರೋಡು, ಅದಾಯ್ತಾ, ಸ್ಟ್ರೈಟ್ ರೋಡಲ್ಲಿ ರ್ಯಾಲಿ ಆಗ್ತಿದ್ದು. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಬರೋಕ್ಕೆ ಜನ ಪ್ರಯತ್ನ ಪಡ್ತಿದ್ರು. ಆ ಟೈಮಲ್ಲಿ ಆಗಿರೋದು. ಗೇಟ್ ಕ್ಲೋಸ್ ಮಾಡ್ಕೊಂಡಿದ್ರೆ ಇನ್ನೇಂಗೆ ಹೋಗ್ತಾರೆ ಅಷ್ಟು ಜನ ಅಲ್ಲಿ ಸೇರಿದಾಗ. ಅಲ್ಲಿ ರ್ಯಾಲಿನೂ ಕ್ಯಾನ್ಸಲ್ ಮಾಡ್ಯಾರೆ, ಅದರಿಂದ ಮೂವ್ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇಷ್ಟಿರೋದು ಬೆಂಗಳೂರು, ಸಾರಿ ರೋಡ್ಗಳು, ಆ ಕಡೆ ಈ ಕಡೆ ಟ್ರಾಫಿಕ್ ಆಗಲ್ವಾ, ಎಲ್ಲಂತ ಮುಚ್ಚಿಸ್ತಾರೆ ಎಲ್ಲದನ್ನು. ನಾನು ಯಾರಿಗೂ ಹೇಳೋಷ್ಟೆಲ್ಲ ಬೆಳೆದಿಲ್ಲ, ನಿಮಗೆ ಅರ್ಥ ಆಗಬೇಕು. ಬಟ್ ದಯವಿಟ್ಟು ಮಾತಾಡಿದ್ರೆ ನೋಡ್ಕೊಂಡು ಮಾಡ್ಕೊಂಡು ಮಾತಾಡಿ, ಅಷ್ಟೇ ಹೇಳ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿನ್ನೆ ಅಲ್ಲಿಂದ ನಡ್ಕೊಂಬಂದು ಕಾಲೆಲ್ಲ ನೋವು ಬಂದುಬಿಡಿದೆ, ಮೈಕೈ ಎಲ್ಲ ನೋವು ಬಂದುಬಿಡಿದೆ. ಲೈಕ್ ಫೀವರಿಶ್ ಟೈಪ್ ಥರ ಆಗಿದೆ, ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ತುಂಬ ಬೇಜಾರಾಗಿದೆ ನೆನ್ನೆ. ಇಟ್ ವಾಸ್ ಅ ಬ್ಯಾಡ್ ಡೇ ಎಸ್ಟರ್ಡೇ. ಲೈಕ್ ಮೊನ್ನೆ ಎಷ್ಟು ಖುಷಿ ಪಟ್ಟಿದ್ವೋ ನೆನ್ನೆ ಅಷ್ಟೇ ಬೇಜಾರಾಗಿದ್ದೀನಿ ನಾನು. ಬಿಕಾಸ್ ಆಫ್ ದ ಬಿಹೇವಿಯರ್, ನಮ್ಮ ಜನರ ಬಿಹೇವಿಯರ್ ಅಷ್ಟೇ. ನಾನು ಹೇಳ್ತಿಲ್ವಾ, ನಮ್ಮ ಜನ ಹೆಂಗೆ ಆಡ್ತಾರೆ ಅಂತಂದರೆ, ಅದು ಫ್ರೀ ಅಂದರೆ ಬಿದ್ದಿ ಹೊಟ್ಟೋಯ್ತಾರೆ. ಅರ್ಥ ಆಗುತ್ತೆ, ಖುಷಿ ಏನೋ ಒಂದು ಆಸೆ ಇರುತ್ತೆ ಅವ್ರಿಗೂ ಅಂತ. ಬಟ್ ಹಿಂಗ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ನಾವು ಪಾಲಿಸ್ಬೇಕು ರೂಲ್ಸ್ಗಳನ್ನ. ಬಿಡಲ್ಲ ಅಂದಮೇಲೆ ಅವರಲ್ಲಿ ಬಿಡಲ್ಲ, ಅದು ತೊಳ್ಕೊಂಡು ನುಗ್ಗೋದು. ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಹೋಗ್ಬಿಟ್ಟು ಗ್ರೌಂಡ್ ಒಳಗೆ ಹೋಗಿ ನೀವೇ ಆಡ್ಬಿಡ್ತೀರಾ, ಮತ್ತೆ ಕಪ್ ಗೆಲ್ತೀರಾ ಅವ್ರ ಮೇಲೆ ಆಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು